ಬಾಕಿ ಬಿಲ್ ಕೇಳಿದ್ದಕ್ಕೆ ಯುವಕನೊಬ್ಬನಿಗೆ ಅನ್ಯ ಕೋಮಿನ ಯುವಕನೊಬ್ಬ ತ್ರಿಶೂಲದಿಂದ ಕುತ್ತಿಗೆಗೆ ಚುಚ್ಚಿ ಹಲ್ಲೆ ಮಾಡಿರುವ ಘಟನೆ ದಾವಣಗೆರೆಯ ಕೆಆರ್ ಮಾರ್ಕೆಟ್ನಲ್ಲಿ ನಡೆದಿದೆ. ಫೈಜಾನ್ ಎಂಬಾತ ಗಣೇಶ್ ಎಂಬುವವರ ಕುತ್ತಿಗೆಗೆ ತ್ರಿಶೂಲದಿಂದ ಚುಚ್ಚಿ ಹಲ್ಲೆ ಮಾಡಿದ್ದು ಗಣೇಶ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಗಣೇಶ್ ಕಳೆದ ರಾತ್ರಿ ಫೈಜಾನ್ ಅಂಗಡಿಗೆ ಬಂದಿದ್ದನಲ್ಲದೆ 4 ತಿಂಗಳಿನಿಂದ ಬಾಕಿ ಇದ್ದ ಪೂಜಾ ಸಾಮಗ್ರಿಗಳ ಸಪ್ಲೈ ಬಿಲ್ ಕೇಳಿದ್ದಾನೆ. ಇದರಿಂದ ಇಬ್ಬರ ನಡುವೆ ವಾಗ್ವಾದ ನಡೆದಿದೆ. ಇದರಿಂದ ಆಕ್ರೋಶಗೊಂಡ ಗಣೇಶ್, ನೀನು ಬಿಲ್ ಕೊಡದಿದ್ದರೆ ನಿಮ್ಮ ಮಾವನ ಬಳಿ ಕೇಳುತ್ತೇನೆ ಎಂದು ಫೈಜಾನ್ ಮಾವನಿಗೆ ಕರೆ ಮಾಡಲು ಮುಂದಾಗಿದ್ದಾನೆ. ಇದರಿಂದ ಆಕ್ರೋಶಗೊಂಡ ಫೈಜಾನ್, ನಮ್ಮ ಮಾವನಿಗೆ ಕರೆ ಮಾಡುವಷ್ಟು ದೊಡ್ಡವನಾಗಿ ಬಿಟ್ಟ ಎಂದು ಅಂಗಡಿಯಲ್ಲಿದ್ದ ತ್ರಿಶೂಲ ತೆಗೆದು ಗಣೇಶನ ಕುತ್ತಿಗೆಗೆ ಹಾಕಿದ್ದಾನಲ್ಲದೆ ಆತನ ಮೇಲೆ ಹಲ್ಲೆ ಮಾಡಿದ್ದು ಇದೀಗ ಗಣೇಶ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಈ ಸಂಬಂಧ ಬಸವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ನಾವು ನಿನ್ನೆ ಸಂಜೆ ಡೈಲಿ ಕಲೆಕ್ಷನ್ ಅಂತಂದೇಳಿ ಏಜೆನ್ಸಿ, ನಮ್ಮದು ಅಗರಬತ್ತಿ ಏಜೆನ್ಸಿ ಇದೆ, ಅದರಲ್ಲಿ ನಾವು ವರ್ಕ್ ಮಾಡೋದಲ್ಲಿ ಹೊಂಡ ಸರ್ಕಲ್ ಹತ್ರ ನೀಲಕಂಠ ಏಜೆನ್ಸಿ ಅಂತೇಳಿ ಅಲ್ಲಿಂದ ನಾವು ಸಂಜೆ ಕಲೆಕ್ಷನ್ಗೆ ಅಂತ ಹೋದಾಗ ಅಲ್ಲಿ ಏಕಾಏಕಿ ಅವರು ಒಂದು MRB ಪೂಜಾ ಸಾಮಗ್ರಿ ಅಂಗಡಿಯಲ್ಲಿ ಕಲೆಕ್ಷನ್ಗೆ ಸಂಜೆ 6 ಗಂಟೆ ಸುಮಾರು ಹೋದಾಗ ಅಲ್ಲಿ ಅವರು ಕಲೆಕ್ಷನ್ ನಾವು ಕೇಳಿದಾಗ, ಇಲ್ಲ ನಾವು ಭಾನುವಾರ ಕೊಡ್ತೀವಿ ಅಂತಂದು ಹೇಳಿದ್ರು. ನಾವು ಭಾನುವಾರ ಅಂದರೆ ನಿನ್ನೆ ಆಗಿದೆ, ಇವಾಗ ಎಷ್ಟಿದೆ ಅಷ್ಟು ಕೊಡ್ರಿ ಅಂತೇಳಿ ಬಿಲ್ ಕಲೆಕ್ಷನ್ ಕೇಳಿದ್ವಿ. ನಾವು ಒಂದು 3 ತಿಂಗಳಿದ್ದು ಇಲ್ಲಿ ಬಿಲ್, ಅದು 4,000 ರೂಪಾಯಿ ಬಿಲ್ ಅದು. ಅದಕ್ಕೆ ಒಂದು ಎಷ್ಟಿದೆ ಅಷ್ಟು ಕೊಡ್ರಿ ಅಂತಂದು ಕೇಳಿದಕ್ಕೆ, ಮೇಲೆ ನೀವು ಇದು ಮಾಡ್ತೀರಿ, ಮೇಲೆ ಕೇಳ್ತೀರಿ, ನಾನು ಏನು ಮಾಡ್ತೀನಿ ನನಗೆ ಗೊತ್ತು, ಇದು ಮಾಡಲ್ಲ ನಾನು, ಇದನ್ನು ಮಾಡಿಬಿಡ್ತೀನಿ ನಾನು ಅಂತ ಏಕವಚನದಲ್ಲೇ ಬೈದಾಡಕ್ಕೆ ಶುರು ಮಾಡಿದ. ಅದಕ್ಕೆ ನಿಮ್ಮ ಯಾರಾದರೂ ನೀನು ಅವ್ರ ನಂಬರ್ ಕೊಡು, ನಿಮ್ಮ ಭಾವರ ನಂಬರ್ ನಾನು ಫೋನ್ ಮಾಡ್ತೀನಿ ಅಂತ. ಅವ್ರ ಭಾವರ ನಂಬರಿಗೆ ಅವ್ರಿಗೆ ಫೋನ್ ಮಾಡೋಕೆ ಹೋದಾಗ ಈ ರೀತಿ ಅಲ್ಲೇ ನಂಬರು ಹಿಂಗೆ ತಗೊಳಕರೇ ಏಕಾಏಕಿ ಅವನು ಬಂದ್ಬಿಟ್ಟು ಅದು ಒಂದು ಇದ್ರ ಪೂಜಾ ಸಾಮಗ್ರಿದು ಒಂದು ಸಣ್ಣದು ಇದು ಬರುತ್ತಲ್ಲ, ಅದು ಕಬ್ಬಿಣದ್ದು, ಅದನ್ನು ತಗೊಂಡ್ಬಿಟ್ಟು ತ್ರಿಶೂಲ ಟೈಪ್ ಇರ್ತದು, ಅದು ತಗೊಂಡು ಹಿಂಗೆ ಅಲ್ಲೇ ಮಾಡಿದ ನನ್ನ ಮೇಲೆ. ಅಲ್ಲೇ ಮಾಡಿಬಿಟ್ಟು ನಾವು ಒಂದು 4-5 ಬಾರಿ ಹಿಂಗೆ ಮೇಲೆ ರೋಡ್, ಸಿಮೆಂಟ್ ರೋಡ್ ಹತ್ರ ಬರೋ ಮಟನು ಅವನು ಅಲ್ಲೇ ಮಾಡಿದ್ದಾನೆ. ಅದು ಸಡನ್ನಾಗಿ ಅಲ್ಲಿ ಮತ್ತು ಆಮೇಲೆ ಜನ ಬಂದಮೇಲೆ ಅಲ್ಲಿ ಒಂದು ಸ್ವಲ್ಪ ಅವ್ರನ್ನ ಹಿಡ್ಕೊಂಡ್ರು ಆ ಹುಡುಗನ್ನ. ಈಗ ಡಾಕ್ಟ್ರು ಸದ್ಯಕ್ಕೆ ಅದೇ ಇದನ್ನೆಲ್ಲ ಸ್ಟಿಚ್ ಮಾಡಿದ್ದಾರೆ. ಈಗ 3 ಸ್ಟಿಚ್ ಮಾಡಿದ್ದಾರೆ. ಮುಂದಿಂದ ಈಗ ಅದೇ ಅಡ್ಮಿಂಟ್ ಆಗ್ಬೇಕಂತ ನಾನು ಭಾಳ ಪೇನ್ ಇತ್ತು, ಅದು ಭಾಳ ನೋವಿತ್ತು. ಈ ಕಡೆ ಎಲ್ಲ ನೋವು ಬರ್ತಾಯಿದೆ, ಇಲ್ಲ ನೋವು ಬರ್ತಾಯಿದೆ, ಅದಕ್ಕೆ ಪೇನ್ ಇತ್ತು. ಅದಕ್ಕೆ ನಾನು ಈಗ ಅಡ್ಮಿಂಟ್ ಮಾಡ್ಕೊಳ್ರಿ ಅಂತ ಬಂದೀನಿ. ಈಗ ಅವ್ರು ಇನ್ನೂ ಡಾಕ್ಟ್ರ್ ಬಂದಿಲ್ಲ, ಇನ್ನೊಬ್ರು ಬರಬೇಕು ಅಂತಂದು ಹೇಳ್ತಾ ಇದ್ದಾರೆ ಅವರು. ಸರ್, ನಾವು ಅಂಗಡಿ ಹುಡುಗರನ್ನ ನಾವು ಹೊರಗಡೆ ಇದ್ದಾಗ ಕಲೆಕ್ಷನ್ ಕಳಿಸಿದ್ವಿ ಸರ್. ಅವ್ರಿಗೆ ಅಲ್ಲಿ ನಾವು ಇದ್ದಾಗ ಕಲೆಕ್ಷನ್ ಕಳಿಸಿರ್ತೀವಿ ಅಂತಂದರೆ ಅವರು ಪೇಮೆಂಟು ಕೊಡ್ಬೇಕು ಸರ್. ಹೆಚ್ಚು ಕಮ್ಮಿ ಪೇಮೆಂಟ್ ಆಗಿರುತ್ತೆ. ಸೊ ಹುಡುಗರು ಕಳಿಸಿರುತ್ತೆ ಅಂತಂತಂದರೆ ಅವ್ರು ಆ ಥರ ಆಘಾತ ಮಾಡಿದ್ನಪ್ಪ ಅಂತಂದರೆ ಯಾರಿಗಂತ ಕಳಿಸ ನಾವು, ಹೌದ್ರಾ? ಈಗ ನಾವು ಪೇಮೆಂಟ್ ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ. ಆ ಮೂಮೆಂಟಿಗೆ ಕೇಳೋಕ್ಕಂತ ಹೋದಾಗ, ಈಗ ಅವರು ಓನರ್ ಇಲ್ಲ ಅಂತಂದಾಗ ಅವರು ಯಾರೋ ಒಬ್ರು ಇದ್ದೇ ಇರ್ತಾರೆ, ಅವ್ರು ಅಳಿಯ ಇದ್ರು ಅವರು. ಆ ಮೂಮೆಂಟಲ್ಲಿ ಈಗ ಕೇಳಿರ್ತಾರೆ ಅವರು. ಅಲ್ಲಿ ಕೇಳಿದ ತಕ್ಷಣ ಮತ್ತೀಗ ಪೇಮೆಂಟ್ ಮತ್ತೆ ಲೇಟ್ ಆಗಿರ್ತದೆ. ಆ ಮೂಮೆಂಟಲ್ಲಿ ಮತ್ತೆ ಈಗ ಒಂದು 3-4 ತಿಂಗಳು ಆಗಿರ್ತಾರೆ ಸರ್. ಅದು ಪೇಮೆಂಟ್ ಕೊಡ್ತಾಯಿದ್ರು, ಕೊಡ್ತಾರೆ ಟೈಮಲ್ಲಿ ಮತ್ತೆ ಅವ್ರಿಗೆ ಕೇಳಿರ್ತಾರೆ. ಕೇಳಾದ್ಮೇಲೆ ಮತ್ತೆ ಈಗ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು 1-2 ಸರಿ ಕೇಳಿರ್ತಾರೆ. ಅದಕ್ಕೆ ಅವರು ರೆಸ್ಪಾನ್ಸ್ ಮಾಡಬೇಕಲ್ಲ. ಅದಕ್ಕೆ ಅವರು ನಿಮ್ಮ ಭಾವರ ನಂಬರ್ ಕೊಡಿ ಅಂತ ಹೇಳಿದ್ದಾರೆ. ಕೊಡಿ ಅಂತ ಹೇಳಿದ ತಕ್ಷಣ ಅವರು ನಂಬರ್ ಇಸ್ಕೊಳಕ್ಕಂತ ಮೇಲ್ಗೆ ಹೋಗಿದ್ದಾರೆ. ಅದಕ್ಕೆ ಅವರು ಕೊಲೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಮಾತನ್ನು ಹೇಳಿದಾಗ ಮತ್ತು ಅವ್ರು ಅದಕ್ಕೋಸ್ಕರ ಅವರು ಮೇಲ್ಗಡೆ ಹೋಗಿ ಫೋನ್ ನಂಬರ್ ತಗೊಂಡಾರೆ, ಬೋರ್ಡ್ ಮೇಲೆ ಇರೋದು. ತೊಗೊಂಡು ಮೇಲೆ ಫೋನ್ ಮಾಡೋಕ್ಕಂತ ಹೋಗಿದ್ದಾರೆ. ಅವ್ರು ಇರತಕ್ಕಂಥ ಸಾಮಗ್ರಿಯನ್ನು ಪೂಜಾ ಅಂಗಡಿ ಅವ್ರದ್ದು, ಅದನ್ನು ತಗೊಂಡೋಗಿ ಇಲ್ಲಿ ಎಡಗಡೆ ಕುತ್ತಿಗೆಗೆ ಅವರು 3 ಸಲ ತ್ರಿಶೂಲದ ಒಂದು ಇದು ಬರುತ್ತೆ, ಅದನ್ನು ಚುಚ್ಚಿದ್ದಾರೆ. ಅದನ್ನು ಆ ಮೂಮೆಂಟಾಗಿ ಮತ್ತೀಗ ಅವರು ಬ್ಲಡ್ ಬರ್ತಾ ಇರೋ ಟೈಮಲ್ಲಿ ಮತ್ತೀಗ ಅವರು ಅಲ್ಲಿಂದನೇ ಹಂಗೆ ಸೀದಾ ಮತ್ತೆ ಸ್ಟೇಷನ್ಗೆ ಬಂದು ಅಲ್ಲಿಂದ ಮತ್ತೆ ಸೀದಾ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಕೊಂಡು ಸರ್. ಡಾಕ್ಟ್ರು ಅವ್ರಿಗೆ ಮತ್ತೀಗ ಅವರು ತಂದು ಬಂದಿದೆ ಸರ್. ಈಗ ಅವ್ರು ಎಕ್ಸ್ರೇಗೆಲ್ಲ ಮತ್ತೆ ಇನ್ನೊಂದು ಸರಿ ಚೆಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಅದಕ್ಕೆ ಟ್ರೀಟ್ಮೆಂಟ್ ಮಾಡತ್ತೆ ಸರ್.